ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾನವ ಸಂಪನ್ಮೂಲ ನಿರ್ವಹಣೆ ವಿಷಯದಲ್ಲಿ ಬರುವಂತಹ ಉದ್ದೇಶಗಳು ಆಬ್ಜೆಕ್ಟಿವ್ಸ್ ಮೇಲೆ ಕೇಳುವಂತಹ ಯಾವುದೇ ಪ್ರಶ್ನೆಗೆ ನೀವು ಬರಿಬೇಕಾದಂತಹ ಕೀ ಉತ್ತರವನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಯಾವುದೇ ಪ್ರಶ್ನೆ ಬರಲಿ, ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ ತಗೊಂಡಿದ್ದೀನಿ, ಇವನ್ ಬಿಟ್ಟು ಬೇರೆ ಪ್ರಶ್ನೆಗಳು ಬಂದ್ರೆ ನೀವು ಈ ಪಾಯಿಂಟ್ಗಳನ್ನ ಬರೀಬಹುದು. ಪರಿಚಯಿಸುವಿಕೆ ಉದ್ದೇಶಗಳನ್ನ ವಿವರಿಸಿರಿ. ಸೊ ಆಬ್ಜೆಕ್ಟಿವ್ಸ್ ಆಫ್ ಇಂಡಕ್ಷನ್. ಕಾರ್ಯ ಗುಣಾವಗುಣ ಮೌಲ್ಯಮಾಪನದ ಉದ್ದೇಶಗಳನ್ನ ವಿವರಿಸಿರಿ. ಸೊ ಆಬ್ಜೆಕ್ಟಿವ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಮಾನವ ಸಂಪನ್ಮೂಲ ನಿರ್ವಹಣೆ ಉದ್ದೇಶಗಳನ್ನ ವಿವರಿಸಿರಿ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸ್. ಮಾನವ ಸಂಪನ್ಮೂಲ ಯೋಜನೆ ಉದ್ದೇಶಗಳನ್ನ ವಿವರಿಸಿರಿ. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಆಬ್ಜೆಕ್ಟಿವ್ಸ್. ತರಬೇತಿಯ ಉದ್ದೇಶಗಳನ್ನ ವಿವರಿಸಿರಿ. ಸೊ ಟ್ರೈನಿಂಗ್ ಆಬ್ಜೆಕ್ಟಿವ್ಸ್. ಇಲ್ಲಿ ಎಕ್ಸಾಂಪಲ್ ಕ್ವಶನ್ ಅಷ್ಟೇ, ಇವನ್ ಬಿಟ್ಟು ಬೇರೆ ಕ್ವಶನ್ ಬಂದ್ರು ಈ ಉತ್ತರಗಳನ್ನ ನೀವು ಬರೀಬಹುದು. ಸೊ ಇದರಲ್ಲಿ ಯಾವ್ದಾದ್ರು 10 ಪಾಯಿಂಟ್ ನೀವು ನೆನ್ಪಿಟ್ರೆ ಸಾಕು. ಆತಂಕ ನಿವಾರಣೆ, ರೆಡ್ಯೂಸ್ ಆಂಗ್ಸೈಟಿ. ಸ್ವಾಗತಾರ್ಹ ಭಾವನೆ, ವೆಲ್ಕಮ್ ನ್ಯೂ ಎಂಪ್ಲಾಯೀಸ್. ಸಂಸ್ಥೆಯ ಪರಿಚಯ, ಇಂಟ್ರೊಡ್ಯೂಸ್ ಕಂಪನಿ ಕಲ್ಚರ್. ನಿಯಮಗಳ ಅರಿವು, ಎಕ್ಸ್ಪ್ಲೇನ್ ಕಂಪನೀಸ್ ಪಾಲಿಸೀಸ್. ಸಹೋದ್ಯೋಗಿಗಳ ಭೇಟಿ, ಇಂಟ್ರೊಡ್ಯೂಸ್ ಟೀಮ್ ಮೆಂಬರ್ಸ್. ಉದ್ಯೋಗಿ ಉಳಿಸಿಕೊಳ್ಳುವಿಕೆ, ಇಂಪ್ರೂವ್ ಎಂಪ್ಲಾಯಿ ರಿಟೆನ್ಷನ್. ಬಡ್ತಿ ನಿರ್ಧಾರ, ಡಿಸೈಡ್ ಪ್ರಮೋಷನ್ಸ್. ವೇತನ ಪರಿಷ್ಕರಣೆ, ಡಿಟರ್ಮೈನ್ ಸ್ಯಾಲರಿ ಹೈಕ್ಸ್. ಪ್ರತಿಕ್ರಿಯೆ ನೀಡಿಕೆ, ಪ್ರೊವೈಡ್ ಪರ್ಫಾರ್ಮೆನ್ಸ್ ಫೀಡ್ಬ್ಯಾಕ್. ದಕ್ಷತೆ ಹೆಚ್ಚಳ, ಇಂಪ್ರೂವ್ ವರ್ಕ್ ಎಫಿಸಿಯನ್ಸಿ. ಉದ್ಯೋಗಿ ಪ್ರೇರಣೆ, ಮೋಟಿವೇಟ್ ಎಂಪ್ಲಾಯೀಸ್. ಗುರಿ ಸಾಧನೆ, ಅಚೀವ್ ಆರ್ಗನೈಸೇಷನಲ್ ಗೋಲ್ಸ್. ಸಂಪನ್ಮೂಲಗಳ ಬಳಕೆ, ಯುಟಿಲೈಸ್ ಹ್ಯೂಮನ್ ರಿಸೋರ್ಸ್ ಎಫಿಷಿಯೆಂಟ್ಲಿ. ಉತ್ತಮ ಬಾಂಧವ್ಯ, ಮೇಂಟೈನ್ ಹೆಲ್ತಿ ಲೇಬರ್ ರಿಲೇಷನ್ಸ್. ಸಿಬ್ಬಂದಿ ಅಭಿವೃದ್ಧಿ, ಎನ್ಶೂರ್ ಎಂಪ್ಲಾಯಿ ಡೆವಲಪ್ಮೆಂಟ್. ಕಾನೂನು ಪಾಲನೆ, ಫಾಲೋ ಲೇಬರ್ ಲಾ. ಉದ್ಯೋಗ ತೃಪ್ತಿ, ಎನ್ಹಾನ್ಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಭವಿಷ್ಯದ ಅಂದಾಜು, ಫಾರ್ಕಾಸ್ಟ್ ಫ್ಯೂಚರ್ ಮ್ಯಾನ್ ಪವರ್ ನೀಡ್ಸ್. ಸಮತೋಲನ ಕಾಯ್ದುಕೊಳ್ಳುವಿಕೆ, ಅವಾಯ್ಡ್ ಓವರ್ ಸ್ಟಾಫಿಂಗ್ ಅಂಡ್ ಅಂಡರ್ ಸ್ಟಾಫಿಂಗ್. ಸರಿಯಾದ ನೇಮಕಾತಿ, ಹೈಯರ್ ದ ರೈಟ್ ಟ್ಯಾಲೆಂಟ್ ಆನ್ ಟೈಮ್. ವೆಚ್ಚ ನಿಯಂತ್ರಣ, ಕಂಟ್ರೋಲ್ ಲೇಬರ್ ಕಾಸ್ಟ್. ಬದಲಾವಣೆಗೆ ಸಿದ್ಧತೆ, ಮ್ಯಾನೇಜ್ ಟೆಕ್ನಾಲಜಿಕಲ್ ಚೇಂಜಸ್. ಕೌಶಲ್ಯಗಳ ಯೋಜನೆ, ಪ್ಲಾನ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಉತ್ಪಾದಕತೆ ಹೆಚ್ಚಳ, ಇನ್ಕ್ರೀಸ್ ಎಂಪ್ಲಾಯಿ ಪ್ರೊಡಕ್ಟಿವಿಟಿ. ಜ್ಞಾನದ ನವೀಕರಣ, ಅಪ್ಡೇಟ್ ಟೆಕ್ನಿಕಲ್ ನಾಲೆಜ್. ಅಪಘಾತ ತಡೆಗಟ್ಟುವಿಕೆ, ಮಿನಿಮೈಸ್ ವರ್ಕ್ ಪ್ಲೇಸ್ ಆಕ್ಸಿಡೆಂಟ್ಸ್. ಸೊ ಇವಿಷ್ಟು ಪಾಯಿಂಟ್ ನಲ್ಲಿ 10 ರಿಂದ 15 ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಉದ್ದೇಶದ ಮೇಲೆ ಯಾವುದೇ ಪ್ರಶ್ನೆ ಬಂದಾಗ ನೀವು ಈ ಪಾಯಿಂಟ್ ಗಳನ್ನ ಬರೆದ್ರೆ ಪೂರ್ತಿ ಅಂಕಗಳು ಸಿಗುತ್ತೆ. 1-2 ಲೈನ್ ಎಕ್ಸ್ಪ್ಲನೇಷನ್ ಅದ್ರ ಜೊತೆಗೆ ನೀವು ಸೇರಿಸಬೇಕಾಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶಾರ್ಟ್ಕಟ್ ಮೆಥಡ್ ನೊಂದಿಗೆ ಸಿಗೋಣ.